ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬೆಂಗಳೂರು ಸಾರಥಿ ಚಾನಲ್ಗೆ. ಬೆಂಗಳೂರಲ್ಲಿ ಓಲಾ, ಊಬರ್, ರ್ಯಾಪಿಡೋ ಹಾಗೂ ನಮ್ಮ ಹತ್ರ ಏನೋ 4 ಆ್ಯಪ್ ಇದೆ ಆಟೋ ಡ್ರೈವರ್ಸ್ಗೆ ಏನೋ ಅರ್ನಿಂಗ್ಸ್ ಮಾಡಬೇಕು ಅಂದರೆ. ನಾನು ಲಾಸ್ಟ್ ವೀಕು ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಅಂತ ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಈ ಚಾನಲಲ್ಲಿ ಅಂದ್ಕೊಂಡಿದ್ದೀನಿ. ನೋಡೋಣ ಲಾಸ್ಟ್ ವೀಕು ಎಷ್ಟು ಅರ್ನಿಂಗ್ಸ್ ಆಗಿದೆ. ಊಬರಲ್ಲೇ ಆಗಲಿ, ರ್ಯಾಪಿಡೋದಲ್ಲೇ ಆಗಲಿ, ನಮ್ಮ ಹತ್ರಲ್ಲೇ ಆಗಲಿ. ಓಲಾ ಮಾಡಿಲ್ಲ, ಮುಂದೆ ಮಾಡ್ತೀನಿ. ಈ 3 ಆ್ಯಪಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೀನಿ ಲಾಸ್ಟ್ ವೀಕು ಎಲ್ಲ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೋಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ದಯವಿಟ್ಟು. ಇದು ಹೊಸ ಚಾನಲ್ಲು, ನಿಮಗೋಸ್ಕರ ಸ್ಟಾರ್ಟ್ ಮಾಡಿದ್ದೀನಿ. ನನಗೂ ಒಂದು ಆಸೆ ಇತ್ತು ಇಷ್ಟು ದಿವಸ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ನನ್ನದೇ ಆದಂಥ ಅಂತ. ತುಂಬ ನರ್ವಸ್ ಇದೆ, ಫಸ್ಟ್ ವೀಡಿಯೋ ಆಗಿದ್ದರಿಂದ ಸ್ವಲ್ಪ ಭಯ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ. ಮುಂದೆ ಈ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನದಂತೆಲ್ಲ ತಿಳಿಸ್ಕೊಡ್ತೀನಿ. ಇನ್ನೂ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ಅರ್ನಿಂಗ್ಸ್ ಹೇಗೆ ಮಾಡ್ಬೋದು ಬೆಂಗಳೂರಲ್ಲಿ ಆಟೋ ಡ್ರೈವರ್ಸು, ಊಬರಲ್ಲೇ ಆಗಲಿ, ರ್ಯಾಪಿಡೋದಲ್ಲೇ ಆಗಲಿ, ಎಲ್ಲ ಆ್ಯಪಲ್ಲಿ, ನಮ್ಮ ಹತ್ರ ಓಲಾ ಎಲ್ಲ ಇದೆ. ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಇದೆ, ತಿಳಿಸ್ಕೊಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಸ್ಕ್ರೀನ್ಶಾಟು ಆನ್ ಮಾಡ್ತೀನಿ, ದಯವಿಟ್ಟು ನೋಡಿ. ಮೊಬೈಲ್ದು ಸ್ಕ್ರೀನ್ ವಿಡಿಯೋ ಆನ್ ಮಾಡಿದ್ದೀನಿ, ಸ್ಕ್ರೀನ್ ರೆಕಾರ್ಡರು. ಬನ್ನಿ ಫಸ್ಟು ನಮ್ಮ ಹತ್ರ ಎಷ್ಟಾಗಿದೆ ಅಂತ ನೋಡೋಣ ಅರ್ನಿಂಗ್ಸು ಲಾಸ್ಟ್ ವೀಕು. ಮೇ 27ಇಂದ ಜೂನ್ 2 ಅಲ್ಲ, ಇದು ಮೇ 27ಇಂದ ಜೂನ್ 2, 2050 ರೂಪಾಯಿ ಆಗಿದೆ ಸ್ನೇಹಿತರೆ. ಇದರಲ್ಲೇನು ಅಷ್ಟಿಲ್ಲ, 2 ದಿವಸ ಡ್ಯೂಟಿನೇ ಇಲ್ಲ. 5 ದಿವಸದಲ್ಲಿ ಹೈಯೆಸ್ಟ್ ಅಂದರೆ 618 ರೂಪಾಯಿ ಮಾಡಿದ್ದೀನಿ ಒಂದು ದಿವಸಕ್ಕೆ, ಅಷ್ಟೇ ಆಗಿರೋದು. ಇದರಲ್ಲೇನು ಜಾಸ್ತಿ ಇಲ್ಲ. ಹಾಗೆ ಮುಂದೆ ರ್ಯಾಪಿಡೋ ನೋಡೋಣ. ರ್ಯಾಪಿಡೋದಲ್ಲಿ 27 ಟ್ರಿಪ್ ಮಾಡಿದ್ದೀನಿ, 5859 ರೂಪಾಯಿ ಆಗಿದೆ. 27 ಟ್ರಿಪ್ಗೆ 5859 ರೂಪಾಯಿ ಅಂದರೆ ಪರವಾಗಿಲ್ಲ ಒಂದು ಲೆಕ್ಕದಲ್ಲಿ. ಮತ್ತು ಓಲಾದಲ್ಲಿ ಮಾಡಿಲ್ಲ, ಸುಮ್ಮನೆ ಅವಶ್ಯಕತೆ ಇಲ್ಲ ಅದು ತೋರಿಸೋದು. ಊಬರಲ್ಲಿ ನೋಡೋದೇನು, ನಾನು ಜಾಸ್ತಿ ಮಾಡೋದೇ ಊಬರು. ಜಾಸ್ತಿ ಮಾಡೋದಾದರೆ ಚೆನ್ನಾಗಿ ಡ್ಯೂಟಿ ಕೊಡ್ತಾನೆ ಅದರಲ್ಲಿ ಅರ್ನಿಂಗ್ಸ್. ಇದು 3 ಡೇಸಿಂದ ಮಾಡಿರೋದು, ಇದು ಬಿಡೋಣ. ಲಾಸ್ಟ್ ವೀಕ್ ನೋಡಿ ಸ್ನೇಹಿತರೆ, ಊಬರಲ್ಲಿ 15,135 ರೂಪಾಯಿ 58 ಪೈಸಾ ಆಗಿದೆ. ಪರವಾಗಿಲ್ಲ, ಊಬರಲ್ಲಿ ಬಿಸ್ನೆಸ್ ಚೆನ್ನಾಗಿದೆ. ಅದರಲ್ಲಿ ಹೈಯೆಸ್ಟ್ ಆಗಿರೋದು ಅಂದರೆ ಸಂಡೇ 2,790 ರೂಪಾಯಿ 45 ಪೈಸಾ ಆಗಿದೆ. ದಿವಸ 49 ರೂಪಾಯಿ ಕಟ್ ಮಾಡ್ತಾನೆ ಇದರಲ್ಲಿ, ಏನೋ ಡ್ಯೂಟಿ ಫೀಸ್ ಅಂದ್ಬಿಟ್ಟು. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು. ಅದಕ್ಕೆಲ್ಲ ತಲೆ ಕೆಡಿಸ್ಕೊಂಡ್ರೆ ನಾವು ಡ್ಯೂಟಿ ಮಾಡೋದಕ್ಕಾಗೋದಿಲ್ಲ. ನಮ್ಮ ಟಾರ್ಗೆಟ್ ಏನಿದ್ರು ಬೇರೆ ಥರ ಮಾಡಬೇಕು ನಾವು ಅಷ್ಟೇ. ಆಮೇಲೆ ಇದರಲ್ಲಿ ಬಂದು ಪ್ರೀಮಿಯಂ ಬಂದು ಇದರಲ್ಲಿ 3,004 ರೂಪಾಯಿ ಇನ್ಸೆಂಟಿವ್ ಬಂದಿದೆ ನನಗೆ. ಇದು ನೋಡಿ, 3,004 ರೂಪಾಯಿ ಇನ್ಸೆಂಟಿವ್ ಬಂದಿದೆ. ಆಮೇಲೆ ಪ್ಲಾಟ್ಫಾರ್ಮ್ ಫೀಸ್ ಅಂದ್ಬಿಟ್ಟು 343 ರೂಪಾಯಿ ಕಟ್ ಮಾಡ್ಕೊಂಡಿದ್ದಾನೆ. ಏನು ಅವ್ನು ಕೊಡೋದು ಬಿಡ್ತಾನೆ ಕಟ್ ಮಾಡ್ತಾನೆ, ನಮಗೆ ಅದೆಲ್ಲ ಏನು ಅವಶ್ಯಕತೆ ಇಲ್ಲ. 3,004 ರೂಪಾಯಿ 27 ಪೈಸಾ ಪ್ರೀಮಿಯಮೇ ಬಂದಿದೆ ನನಗೆ. ಈಗ ಟೋಟಲ್ ಇದರಲ್ಲಿ 15,478. ಇಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಮಾಡೋಣ. ಕ್ಯಾಲ್ಕುಲೇಟರ್ 15,000 ಎಷ್ಟಿದೆ, 15,135. 15,135 ಪ್ಲಸ್ಸು ರ್ಯಾಪಿಡೋದಲ್ಲಿ ಎಷ್ಟು, 5,859. 5,859 ಪ್ಲಸ್ಸು ನಮ್ಮ ಹತ್ರ ಬಂದ್ಬಿಟ್ಟು 2,050 ರೂಪಾಯಿ ಅಂದ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಓಲಾದಲ್ಲಿ ಒಂದು 240 ಮಾಡಿದ್ದೆ. ಒಂದೇ ಬಾಡಿಗೆ ಹೊಡೆದಿದ್ದು, ಸೊ ಅದೇನೋ ಸೋಮವಾರ ಏನೋ ಒಂದು ಬಾಡಿಗೆ ಹೊಡೆದೆ ಅಷ್ಟೇ. ಅದೇನೋ ಸ್ವಲ್ಪ ಆ್ಯಪ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ನಾನು ಮಾಡೋಕ್ಕೆ ಹೋಗಿಲ್ಲ. ಪ್ಲಸ್ಸು ಈಗ ರೋಡಲ್ಲಿ ಮಾಮೂಲಿ ಕೈ ಅಡ್ಡ ಹಾಕಿ ಅದು ಇದು ಬಾಡಿಗೆ, ಮೀಟ್ರ್ ಬಾಡಿಗೆಲ್ಲ ಆವ್ರೇಜ್ ದಿವಸಕ್ಕೆ 250 ಅಂದ್ರೂ 7 ದಿವಸಕ್ಕೆ 1,600 ಅಂದ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ಕಳೆದ ವಾರದ ನನ್ನ ಸಂಪಾದನೆ 24,884 ರೂಪಾಯಿ ಆಟೋ ಅರ್ನಿಂಗ್ಸ್. ಇದರಲ್ಲಿ ಆನ್ ಆವ್ರೇಜ್ ಪರ್ ಡೇ 700 ಆಗುತ್ತೆ. ಏನೋ ಒಂದು 500 ಗ್ಯಾಸ್ ಆಗುತ್ತೆ, LPG CNG. ಒಂದು 200 ರೂಪಾಯಿ ನಮ್ಮ ಖರ್ಚು ಅಂದರೆ 700. 7 42 700 ಇಂಟು 42 ನೋಡಿ, 7 40 19,984 ರೂಪಾಯಿ. ಇದು ನನ್ನ ಅರ್ನಿಂಗ್ಸ್, ಏನು ಕಳೆದ ವಾರದ ಅರ್ನಿಂಗ್ಸ್. ಪರವಾಗಿಲ್ಲ, ಮಾಡ್ಬೋದು.
ಇನ್ನೂ ಸ್ವಲ್ಪ ಕಷ್ಟ ಬಿದ್ದಿದ್ರೆ ಇನ್ನೂ ಒಂದು 2-3 ಸಾವಿರ ರೂಪಾಯಿ ಜಾಸ್ತಿ ದುಡಿಬೋದಾಗಿತ್ತೇನೋ. ಬಟ್ ಸಾಕಲ್ವಾ, ಸಾಕು ನನಗೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಹಾಗೂ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಇನ್ನು ಇದನ್ನು ಹೇಗೆ ಮಾಡ್ಬೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದೆಲ್ಲ ಮುಖ್ಯ. ಯಾವ ಟೈಮಿಂಗ್ಸ್ ಮೇಂಟೈನ್ ಮಾಡಬೇಕು, ಎಷ್ಟೊತ್ತಿಗೆ ಹೋಗ್ಬೇಕು ಡ್ಯೂಟಿಗೆ, ಯಾವ ಟೈಮಲ್ಲಿ ಡ್ಯೂಟಿ ಮಾಡಬೇಕು, ಯಾವ ಟೈಮಲ್ಲಿ ಡ್ಯೂಟಿ ನಿಮ್ಗೆ ಚೆನ್ನಾಗಿ ಕೊಡ್ತಾನೆ, ಅದೆಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡಿ. ಅರ್ನಿಂಗ್ಸ್ ಚೆನ್ನಾಗಿ ಮಾಡ್ಬೋದು, ಹೇಳ್ಕೊಡ್ತೀನಿ ಹೆಂಗೆ ಅಂತ. ನನ್ನ ಐಡಿಯಾ ಒಂದಿದೆ, ಆ ಥರ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಷ್ಟೇ ಕೇಳ್ಕೊಳ್ಳೋದು. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋ ಸಿಗೋಣ.